ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏರ್ಪಡಿಸಿದ್ದ ಇನ್ಸ್ಪೈರ್ ಮಾನಕ ಅವಾರ್ಡ್ ಸ್ಪರ್ಧೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಾಗ್ದೇವಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಾರ್ತಿಕ್ ಎನ್ ವಿಜೇತರಾಗಿದ್ದಾರೆ. ಕಾರ್ತಿಕ್ ಪೆಡರ್ ಆಪರೇಟೆಡ್ ಕಾಂಪೋಸ್ಟ್ ಶ್ರೇಡರ್ ಮಾದರಿಯನ್ನು ತಯಾರಿಸಿ ಪ್ರದರ್ಶಿಸಿದ್ದರು. ಇದು ದೆಹಲಿಯಲ್ಲಿ ನಡೆದ 2024-25ನೇ ಸಾಲಿನ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲೂ ಆಯ್ಕೆಯಾಗಿ ಪ್ರಸಕ್ತ ಜಪಾನಿನ ಸುಕಾರಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವಿಜ್ಞಾನ ಪ್ರದರ್ಶನಕ್ಕೂ ಆಯ್ಕೆಯಾಗಿದೆ. ಕಾರ್ತಿಕ್ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಹಿರಿಯೂರು ತಾಲೂಕಿನ ಹುಚ್ಚವ್ವನಹಳ್ಳಿ ಉಪ್ಪಾರಹಟ್ಟಿ ಗ್ರಾಮದ ನಿವಾಸಿ. ಕಾರ್ತಿಕ್ನ ತಂದೆ ನಾಗರಾಜ್ ಕೂಲಿ ಕಾರ್ಮಿಕರು. ಶಾಲೆಯ ಶಿಕ್ಷಕರ ಪ್ರೋತ್ಸಾಹದಿಂದ ಆನ್ಲೈನ್ ಮೂಲಕವೇ ಕಾರ್ತಿಕ್ ಹಲವು ಸಂಶೋಧನೆ ಹಾಗೂ ಅಧ್ಯಯನಗಳನ್ನು ಕೈಗೊಂಡಿದ್ದಾರೆ. ಇದೀಗ ಅವರು ಸಂಶೋಧಿಸಿ ತಯಾರಿಸಿರುವ ಮಾದರಿಯು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದುಕೊಂಡಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಕಾರ್ತಿಕ್ ತಾವು ಸಿದ್ಧಪಡಿಸಿರುವ ಮಾದರಿಯಿಂದ ರೈತರಿಗೆ ಅನುಕೂಲವಾಗುತ್ತದೆ. ಮೇವು ಕತ್ತರಿಸಲು, ಹಸಿರು ಗೊಬ್ಬರ ತಯಾರಿಸಲು ಈ ಸಾಧನವು ಸಹಕಾರಿಯಾಗಿದೆ ಎಂದರು. ಮತ್ತು ಇದು ಹ್ಯಾಂಡಿಕ್ಯಾಪ್ಸ್ಗಳಲ್ಲಿ ತುಂಬಾ ಉಪಯೋಗ ಆಗುತ್ತದೆ. ಕೈ ಇಲ್ಲದವರಿಗೂ ಕಾಲಿಲ್ಲದವರಿಗೂ ನಾವು ಇದನ್ನು ಮಾಡಿ ಹೊಲದಲ್ಲಿ ಗೊಬ್ಬರ ಮಾಡಬಹುದು ಮತ್ತು ಇನ್ನು ಅನೇಕ ಉಪಯೋಗಗಳನ್ನು ನಾವು ಬಳಸಿಕೊಳ್ಳಬಹುದು. ಇದರಿಂದ ನಮಗೆ ತುಂಬಾ ಅನುಕೂಲಗಳಿವೆ. ವಿಜ್ಞಾನ ಶಿಕ್ಷಕಿ ರುಕ್ಮಿಣಿ ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ತ್ಯಾಜ್ಯ, ತರಕಾರಿ ತ್ಯಾಜ್ಯ ಹಾಗೂ ಮರಗಳಿಂದ ಉದುರುವ ಎಲೆಗಳನ್ನು ಬಳಕೆ ಮಾಡಿಕೊಂಡು ಗೊಬ್ಬರ ತಯಾರಿಸಬಹುದು. ಈ ಸಾಧನವನ್ನು ವಿದ್ಯಾರ್ಥಿ ಕಾರ್ತಿಕ್ ಸಿದ್ಧಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸುತ್ತಿರುವುದು ಸಂತಸ ತಂದಿದೆ ಎಂದರು. ನ್ಯಾಷನಲ್ ಲೆವೆಲ್ಗೆ ಜಪಾನ್ನ ಸಕುರಾ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಈ ಕಾರ್ತಿಕ್ ಅವನಿಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ವಾಗ್ದೇವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಅಮರೇಶ್ ಕೆವಿ ತಮ್ಮ ಸಂಸ್ಥೆಯ ವಿದ್ಯಾರ್ಥಿ ರೈತರಿಗೆ ಅನುಕೂಲವಾಗುವ ಯಂತ್ರೋಪಕರಣವನ್ನು ತಯಾರಿಸಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ತಮಗೆ ಹೆಮ್ಮೆ ತಂದಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ಪಥದಲ್ಲಿದೆ ಅಂತಕ್ಕಂಥದ್ದು ಒಂದು ಬಡ ಮಕ್ಕಳ ಒಂದು ಏನು ಇವತ್ತು ಸೆಲೆಕ್ಟ್ ಆಗಿದ್ದಾನೆ ಅವನ ಜೀವನ ಮುಂದೆ ಇನ್ನೂ ಒಳ್ಳೆಯದಾಗಂತ ಒಂದು ರೂಪ ಕಾಣ್ತಾ ಇದೆ. ವಾಗ್ದೇವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆಜಿ ಶ್ರೀಧರ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇಂತಹ ಸಾಧನೆ ಮಾಡಿರುವುದು ಎಲ್ಲರಿಗೂ ಹೆಮ್ಮೆ ತರುವ ವಿಷಯ ಎಂದರು. ಒಂದು ಸೈಕಲ್ ಬಳಸ್ಕೊಂಡಿದ್ದಾನೆ, ಚೈನ್ ಬಳಸ್ಕೊಂಡಿದ್ದಾನೆ, ಅದಕ್ಕೊಂದು ಪೆಡಲ್ ಬಳಸ್ಕೊಂಡಿದ್ದಾನೆ. ಹಾಗಾಗಿ ತುಂಬಾ ಸಿಂಪಲ್ ಆಗಿ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಪರಿಣಾಮಕಾರಿಯಾದ ಒಂದು ವ್ಯವಸ್ಥೆಗೆ ಅದು ಉಪಯೋಗ ಆಗಬೇಕು. ಚಿತ್ರದುರ್ಗ ಡಯಟ್ನ ಪ್ರಾಚಾರ್ಯ ನಾಸರುದ್ದೀನ್ ಕಾರ್ತಿಕ್ ಮಾಡಿರುವ ಈ ಸಾಧನೆ ಇಡೀ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಪ್ರತಿ ಶಾಲೆಗೂ ಇಲಾಖೆಯಿಂದ ತಲಾ 10,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಭವಿಷ್ಯವನ್ನು ರೂಪಿಸಲಿಕ್ಕೆ ಅನುವು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಕೇಳಿಕೊಂಡು ಆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ನ ನಾವು ಅವರನ್ನ ಮನವಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗೆ ಜಪಾನ್ಗೆ ಹೋಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದ್ದೀವಿ.